ಸಾಕ್ತಂಗೆ ನಾವು ಸಾಕ್ತಿವಿ, ಅವು ನಮ್ಮನ್ನ ಅಷ್ಟೇ ನಮ್ಮನ್ನು ನೋಡ್ಕೊಂಡಿದ್ದಾವೆ, ನಾವು ನೋಡ್ಕೊಳೋದಕ್ಕಿಂತ ಹೆಚ್ಚಾಗಿ. ಹೋದ್ ವಿಡಿಯೋ ಹೇಳಿದ್ದೆ 200 ಗಿಡದಲ್ಲಿ 12 ಲಕ್ಷ ಆದಾಯ ಅಂತ, ಮತ್ತೆ ಅದೇ ವಿಡಿಯೋ ಮಾಡ್ತಾ ಇದ್ದೀನಿ, ಅದೇ ರೈತರ ಹತ್ರನೇ. ಇನ್ಫಾರ್ಮೇಶನ್ ಅಂತೂ ಪಕ್ಕಾ ಕೊಟ್ಟಿರ್ತೀನಿ, ನಿಮಗೆ ಯಾವುದೇ ತರದ್ದು ನಾನು ಮೋಸ ಮಾಡ್ತಾ ಇಲ್ಲ. ಯಾಕಂದ್ರೆ ಒಬ್ರು ಕೃಷಿ ನಂಬಿ ಜೀವನ ಮಾಡ್ತಿರ್ತಾರೆ, ನಾನು ಸಹಿತ ಒಬ್ಬ ರೈತನಾಗೆ ಆ ರೈತನು ಮಾತಾಡ್ಸೋಣ ಯಾವ ತರ ಪರಿಶ್ರಮ ಪಟ್ರು. ಕಷ್ಟಪಟ್ರೆ ಮಾತ್ರ ಗೈಸ್ ಈ ದಾಳಿಂಬೆಲಿ ಬೆಳೆ ಬರೋದು ಮತ್ತೆ ಬೆಲೆ ಸಿಗೋದು. ಇದೇ ಫ್ಲಾಟ್ ನಾನು ಹೋದ್ ವಿಡಿಯೋ ಡಿಸೆಂಬರ್ ಅಲ್ಲಿ ವಿಡಿಯೋ ಮಾಡಿದ್ದನ್ನ ಲೇಟ್ ಆಯ್ತು ಅಪ್ಲೋಡ್ ಮಾಡಕ್ಕೆ. ಮತ್ತೆ ನೋಡಿ ಇವಾಗ ಜುಲೈ ತಿಂಗಳಲ್ಲಿ ಇದೀನಿ, ಮತ್ತೆ ಕ್ರಾಫ್ಟ್ ಕಟ್ಟಿಂಗ್ ಯಾವ ಟೈಪ್ ಅಲ್ಲಿ ಬಂದಿದೆ. ಇದೇ ಫ್ಲಾಟು. ಭರತ್ ಬ್ರೋನ ಮಾತಾಡ್ಸೋಣ. ಆರಾಮ, ಚೆನ್ನಾಗಿದ್ದೀರಾ ಬ್ರೋ? ಏನಿಲ್ಲ, ಮೊನ್ನೆ ನೀವು ಹೇಳಿದ್ರಲ್ಲ 200 ಗಿಡ ದಾಳಿಂಬೆಲಿ 12 ಲಕ್ಷ ಆದಾಯ ಮಾಡೀನಿ ಅಂತ. ಸ್ವಲ್ಪ ಜನಕ್ಕೆ ನಂಬಿಕೆ ಇಲ್ಲ ಬ್ರೋ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಏನು ಹೇಳೋದು ಸರ್, ಅಂದರೆ ಪ್ರತಿ ವರ್ಷ ನಾವು ಮಾಡ್ಕೊಂಬಂದಿದ್ದೀವಿ, ಅದು ನಾವು ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ ಹಾಕ್ತಾನೆ ಇರ್ತೀವಿ. ಆ ಗಿಡ ನಮಗೆ ನಾವು ಹಾಕ್ದಷ್ಟು ಅದನ್ನೇ ಫಲ ಗಿಡಕ್ಕೆ ಬಿಟ್ಟಿತ್ತು, ಅಷ್ಟು ನಾವು ಎಫರ್ಟ್ ಹಾಕ್ತಾನೆ ಇರ್ತೀವಿ. ಪರಿಶ್ರಮ ಹಾಕಿದ್ರೆ ಅದು ಕೊಡುತ್ತೆ. ನೋಡಿರಿ, ಈ ಸಲ ಎಷ್ಟೋ ಗಿಡಗಳಿಗೆ ರೋಗ ಬಂತು, ಬ್ಲೈಟ್ಸ್ ಎಲ್ಲ ರೋಗ ಬಂತು. ಬಟ್ ಆದ್ರೂ ಈಗ ಕಲರ್ ತಿರ್ಗಿದ್ಮೇಲೆ ಅವಾಯ್ಡ್ ಆಗೈತೆ, ಬ್ಲೈಟ್ಸ್ ರೋಗ ಎಲ್ಲ ಅವಾಯ್ಡ್ ಆಗೈತೆ. ಡಾಕ್ಟರ್ ಸಜೆಷನ್ ತಗೊಂಡೇ ಪ್ರತಿಯೊಂದು ಮಾಡಿರೋದು. ಇನ್ನೊಂದು, ಈ ದಾಳಿಂಬೆ ಕೃಷಿ ಮಾಡಕ್ ಹಿಡ್ದು ಎಷ್ಟು ವರ್ಷ ಆಯ್ತು ಬ್ರೋ? ಈ ದಾಳಿಂಬೆ ಕೃಷಿಲಿ 6 years ಆಯ್ತು ಸರ್, 6 ವರ್ಷದಿಂದ ಮಾಡ್ತೀನಿ. ಮುಂಚೆ ಏನಾದ್ರು ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದ ಇದು 6 ವರ್ಷದಿಂದ, ಅಥವಾ 6 ವರ್ಷದಿಂದಾನೇ ಸ್ಟಾರ್ಟಿಂಗ್ ಮಾಡಿ? 6 ವರ್ಷದಿಂದ, ಅಂದ್ರೆ ಮುಂಚೆ ಎಲ್ಲ ಬೇರೆ ರೈತರು ಮಾಡಿದ್ದಾರೆ, ಬಟ್ ನಾವು ಬಂದು ಸ್ಟಾರ್ಟ್ ಮಾಡಿರೋದು ಈಗ 6 ವರ್ಷದಿಂದ. ಇದು 5ನೇ ಬೆಳೆ. ಇದು 5ನೇ ಬೆಳೆನಾ? ಪ್ರತಿ ವರ್ಷನೂ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ತುಂಬಾ ಜಾಸ್ತಿನೇ ಬಂದಿದೆ ಬ್ರೋ. ಒಂದೊಂದು ಈಗ ಕಟಾವ್ ಮಾಡಿದ್ರೆ ಒಂದು ಗಿಡದಲ್ಲಿ ಕಟಾವ್ ಮಾಡಿದ್ರೆ ಎಷ್ಟು ಬಾಕ್ಸ್? ಗಿಡದಲ್ಲಿ ಗಿಡದಲ್ಲಿ ನಾವು ಕಟ್ ಮಾಡಿ ರಾಶಿ ಹಾಕ್ದಾಗ್ಲೇ ಗೊತ್ತಾಗುತ್ತೆ ಸರ್. ನಾವೀಗ ಎಕ್ಸ್ಪೆಕ್ಟ್ ಮಾಡಿರೋದು ಒಂದು 50ರಿಂದ 60 kg ಬರ್ಬೋದು ಅಂತ. ಒಂದ್ ಗಿಡ 50ರಿಂದ 60 kg? 50ರಿಂದ 60 kg ನೋಡಿದ್ರೆ ಗೊತ್ತಾಗುತ್ತೆ. ಅದ್ರ ದೊಡ್ಡ ಗಿಡಗಳು, ಸ್ವಲ್ಪ ಚಿಕ್ಕ ಗಿಡಗಳಾದ್ರೆ ಕಡಿಮೆ ಬರೋದು. 6 ವರ್ಷದ ಗಿಡಗಳು ನಾವು ಸಖತ್ತು ಎಲ್ಲ ಬ್ರಾಂಚ್ಗಳನ್ನು ಅದೇ ಥರನೂ ಫ್ರೂಟ್ ಸೆಟ್ ಆಗಿದೆ. ಅದೇ ಥರ ಕಲರು ಶೈನಿಂಗ್ ಎಲ್ಲ ಈಗ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಅಂದರೆ ಟ್ರೆಂಚಿಂಗು, ವಾಟರ್ ಸಾಲ್ಯುಬಲ್ ಎಲ್ಲ ಕೊಟ್ಕೊಂಡು ಕಮೆಂಟ್ಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಸ್ವಲ್ಪ ಅವಾಯ್ಡ್ ಆಗಿತ್ತು ಬ್ಲೈಟ್ಸ್ ರೋಗ ಇರೋದ್ರಿಂದ, ಈಗ ಒಂದು 2 months ಇಂದ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ. ಬಟ್ ಇವಾಗ ಅದು ಬ್ಲೈಟ್ಸ್ ಏನು ತುಂಬಾ ಆಗಿತ್ತು ಬ್ರೋ? ತುಂಬಾ ಆಗಿತ್ತು. ಒಂದು ಇರೋದು 130 ಗಿಡ ಅಷ್ಟೇನೆ, ಬಟ್ ಒಂದು 40 ಗಿಡಕ್ಕೆ ಒಂದು ಏರಿಯಾದಲ್ಲಿ ಸ್ಪ್ರೆಡ್ ಆಗಿ. ಹೋದ್ ಸತಿ ನಾನ್ ಮಾಡಿದಾಗ 190 ಗಿಡ ಇದ್ವು. 190 ಗಿಡ, 200. ಈಗ ನೆಕ್ಸ್ಟ್ ಕಟಾವ್ ಬರೋ ಅಷ್ಟೊತ್ತಿಗೆ 130 ಗಿಡ ಇದೆ ಅಷ್ಟೇನೆ. ಈಗ ಅಂದ್ರೆ 3rd ಬ್ಯಾಚ್ ಅಲ್ಲಿ 3ನೇ ಬೆಳೆಯಲ್ಲಿ ಅಷ್ಟಿತ್ತು, 4ನೇ ಬೆಳೆಯಲ್ಲಿ ಒಂದು 150 ಗಿಡ ಇತ್ತು. ಈಗ 5ನೇ ಇದರಲ್ಲಿ 130 ಗಿಡಕ್ಕೆ ಬಂದಿದೆ. ಬಟ್ ಅಂದ್ಕೊಂಡಂಗೆನೆ ಚೆನ್ನಾಗಿ ಬಂದಿದೆ, ಕಾಯೆಲ್ಲ ಬಂದಿದೆ. ನೋಡೋಣ, ಏನಾದರೂ ಮಾರ್ಕೆಟ್ ರೇಟ್ ಎಲ್ಲ ಸಿಕ್ಕಿದ್ರೆ ಇದ್ರಲ್ಲೂ ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ 10 lakhs ರೀಚ್ ಆದ್ರೂ ಆಗ್ಬೋದು. ಇಲ್ಲ ಕಡಿಮೆ ಮಾರ್ಕೆಟ್ ರೇಟ್ ಕಡಿಮೆ ಆದ್ರೆ 2 lakhs ಕಡಿಮೆ ಆಗ್ಬೋದು. 130 ಗಿಡದ 130 ಗಿಡದಲ್ಲೇ ನೀವು ಒಟ್ಟು ಒಂದು 10 ಲಕ್ಷ ಅವರೇಜ್ ಮಾಡಿದೀರಾ? ನನಗೆ ನಂಬಿಕೆ ಇದೆ ಸರ್. ಇದೆ, ನಂಬಿಕೆ ಇದೆ. ಬಟ್ ಸೈಜ್ ಎಲ್ಲ ಚೆನ್ನಾಗಿದೆ, ಮೇಂಟೆನೆನ್ಸ್ ಹಂಗ್ ಮಾಡ್ತೀರಾ? ಹೆಂಗೆ ಬ್ರೋ ಇದೆಲ್ಲ? ನೀವು ಏನಾರ ಅನ್ಸುತ್ತಾ ಬ್ರೋ ಇದು ದಾಳಿಂಬ್ರೆ ಬಗ್ಗೆ ತುಂಬಾ ಕೆಲ್ಸ, ನನಗೆ ಒತ್ತಡ ಆಯ್ತು ಹಂಗೆ ಹಿಂಗೆ ಅಂತ? ಇಲ್ಲ ಸರ್, ಆತರ ಕೆಲಸ ಒತ್ತಡ ಅಂತ ಅಂದ್ಕೊಂಡು ಹೋದ್ರೆ ಇದೊಂದೇ ಅಲ್ಲ, ಯಾವ ಬೆಳೆನೂ ಮಾಡೋಕ್ಕಾಗಲ್ಲ. ಬಟ್ ಆ ಬಾಂಧವ್ಯ ಹಂಗಿರ್ಬೇಕು, ನಮ್ಮ ಗಿಡಗಳ ಮಧ್ಯೆ ಬಾಂಧವ್ಯ ಇಟ್ಕೊಂಡು ಪ್ರತಿದಿನ ಬಂದು ನೋಡ್ಬೇಕು, ಆ ಕೆಲಸ ಏನೇನಿದೆ ಅದನ್ನ ಮಾಡ್ಕೊಂಡು ಹೋಗೋದ್ರಿಂದ ನಮಗೂ ಒಂದು ದೈಹಿಕವಾಗಿ ಮಾನಸಿಕವಾಗಿ ಒಂದು ಸ್ಥಿರತೆ ಇರುತ್ತೆ ಅಷ್ಟೇ. ಅದನ್ನು ಒಂದು ನಮಗೆ ಅನುಕೂಲ ಅನ್ಕೋಬೇಕಷ್ಟೇ. ದಾಳಿಂಬೆ ಕೃಷಿ ಒಂದೇ ಮಾಡ್ತೀರಾ ಅಥವಾ ಜೊತೆಗೆ ಮಿಶ್ರ ಬೆಳೆ ಯಾವ್ದಾರ ಮಾಡ್ತೀರಾ? ಇದ್ರೊಳಗಡೆ ಏನ್ ಹಾಕಲ್ಲ ಸರ್. ಇನ್ನು ಔಟ್ ಸೈಡ್ ನಾವು ತೆಂಗು, ಅಡಿಕೆ ಎಲ್ಲ ಇದೆ, ಅದನ್ನ ಎಲ್ಲ ನೋಡ್ಕೊಂಡು ಇದನ್ನು ಮೇಂಟೈನ್ ಮಾಡ್ಕೊಂತಿದ್ದೀರಾ? ಒಂದ್ಸಲ ಕೆಲವು ಸಲ ಬೇರೆ ಜಾಗಕ್ಕೆ ರಾಗಿ ಹಿಂಗ್ ಹಾಕ್ತಿವಿ. ಅಂದ್ರೆ ಶ್ರಮ ಪಟ್ಟು ಮಾಡಿದ್ರೆ ಸಿಗುತ್ತಾ ಬ್ರೋ ಇದ್ರ? ಸಿಗುತ್ತೆ ಸರ್, ಸಿಗದಲ್ಲ ಏನು. ಪರಿಶ್ರಮ ನಾವು ಪಡಬೇಕು, ಫಲ ಅದು ಕೊಡುತ್ತೆ. ಮಾಡ್ಕೊಂಡು ಹೋಗೋ ಒಂದು ಇಂಟ್ರೆಸ್ಟ್ ಪ್ರತಿದಿನನೂ ಇರ್ಬೇಕು, ಅದನ್ನ ಬಿಡಬಾರ್ದು, ಕೈ ಬಿಡಬಾರ್ದು. ನಾನು ಹೆಂಗೆ ಅಂದ್ರೆ, ಈಗ ಸ್ವಲ್ಪ ಜನ ರೈತರು ಹೆಂಗೆ ಅಂದ್ರೆ ದಾಳಿಂಬೆ ಹಾಕ್ಬೇಕು ಅಂತ ದಾಳಿಂಬೆ ಹಾಕ್ಬಿಡ್ತಾರೆ, ಸಜೆಷನ್ ಇರಲ್ಲ, ಏನಿರಲ್ಲ, ಮೇಂಟೆನೆನ್ಸ್ ಇರಲ್ಲ, ಹಾಳು ಮಾಡ್ಕೊಂಡ್ಬಿಡ್ತಾರೆ. ಗಿಡ ತರ್ಬೇಕಾದ್ರೆ ಬ್ಲೈಟ್ಸ್ ಬಂದಿರುತ್ತೋ ಅಥವಾ ಇದಾಗಿರುತ್ತೋ ಗೊತ್ತಿರಲ್ಲ. ದಾಳಿಂಬೆ ಹಾಕಿ ನನ್ನ ಮನೆ ಮಂಟನೆಲ್ಲ ಹಾಳಾಗೋಯ್ತು ಅನ್ನೋರು ತುಂಬಾ ಜನ ಇದ್ದಾರೆ ಇದರಲ್ಲಿ. ಅದರಲ್ಲಿ ನಿಮ್ಮ ಅಂತರ್ನು ಒಬ್ಬೊಬ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಇದನ್ನ ಇಷ್ಟಿಷ್ಟು ಗಿಡದಲ್ಲಿ ಇಷ್ಟಿಷ್ಟು ತೆಗ್ದಿದ್ದಾನೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಇಷ್ಟಲ್ಲಿ ತೆಗ್ದಾರೆ ಅಂತ, ಅವ್ರಿಗೆ ಇನ್ನೂ ನಂಬಿಕೆ ಬರಲ್ಲ. ಅಂತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಲ್ಲ ಸರ್? ಅದು ಫಿನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಈಗ. ಅಂದರೆ ಸ್ಟಾರ್ಟಿಂಗ್ ಇರಲಿಲ್ಲ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಬಂದೈತೆ. ಇದು ಬೆಳೆನೂ ಹಂಗೆ ಬಂದು ಎಲ್ಲ ಚೆನ್ನಾಗಿರೋದ್ರಿಂದ ನಮಗೆ ಅನಿಸುತ್ತೆ. ಬಟ್ ಬಂದು ಒಂದೇ ಸಲ ಇನ್ವೆಸ್ಟ್ ಮಾಡ್ತಾರೆ, ಅವರಿಗೆ ಒಂದೊಂದು ಬೆಳೆ ಹತ್ತಲ್ಲ, ಇಲ್ಲ ನೆಲದ ಮೇಲೆ ಹೋಗುತ್ತೋ, ಇಲ್ಲ ತಂದಿರೋ ಗಿಡದ ಮೇಲೆ ಹೋಗುತ್ತೋ ಗೊತ್ತಿಲ್ಲ, ಇಲ್ಲ ಅವ್ರು ಓನಾಗೆ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅವರು ಹೊಸ್ದಾಗಿ ಬಂದಿರ್ತಾರೆ, ಇಲ್ಲ ಬೇರೆ ಪಕ್ಕದ ರೈತರುಗಳನ್ನು ಕೇಳ್ತಾರೆ. ಕೆಲವರು
ಡಿಸಿಷನ್ ಅವ್ರ ಮೇಲೆ ಇರುತ್ತೆ ಯಾವ ಥರ ತಗೋಬೇಕು ಅಂತ. ಇಲ್ಲ ಪರ್ಫೆಕ್ಟಾಗಿ ಡಾಕ್ಟ್ರ್ ಸಜೆಷನ್ ಮೇಲೆ ಹೋಗ್ಕೊಂಡು ಅವ್ರು ಹೇಳಿದ್ನೆಲ್ಲ ಐನ್ ಟೈಮಿಗೆ ಮಾಡ್ಕೊಂಡು ಹೋದ್ರೇ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಧೈರ್ಯವಾಗಿ ಮಾಡ್ಬೇಕಷ್ಟೇ. ಭರತ್ ಬ್ರೋ ಬನ್ನಿ ಇಲ್ಲಿ. ಹೇಳಿ. ಒಂದೊಂದು ಗಿಡ ಡಿಸ್ಟೆನ್ಸ್ ಅಲ್ಲಿ ಹೋದ್ಸರಿ ಹೇಳಿದ್ರಿ, ಎಷ್ಟೆಷ್ಟು ಹಾಕಿದ್ರಿ ಅಂತ ಹೇಳಿದ್ರಿ ಡಿಸ್ಟೆನ್ಸು? ಡಿಸ್ಟೆನ್ಸು 10 ಅಡಿ 10 ಅಡಿ ಏನೋ ಹಾಕಿದ್ವಿ ಸರ್. ಎಲ್ಲಿ ಬ್ರೋ? 10 ಅಡಿ 10 ಅಡಿ ಡಿಸ್ಟೆನ್ಸ್ ಹಾಕಿದ್ವಿ. 10 ಅಡಿ 10 ಅಡಿ, ಹಿಂಗೋ 10 ಅಡಿ ಹಿಂಗೋ 10 ಅಡಿ, 10 ಅಡಿ ಹಾಕಿದ್ವಿ. ಸುತ್ತ ಅಳ್ದೆ 10 ಅಡಿ 10 ಅಡಿ. ಗಿಡ ದೊಡ್ಡದಾಗ್ತಾ ಆಗ್ತಾ ನಮಗೆ ಈಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೈತೆ. ಮೆಡಿಷನ್ ಹೊಡಿಯೋಕ್ಕೂ ಜಾಗ ಇಲ್ಲ ಬ್ರೋ. ಸ್ವಲ್ಪ ಬಗ್ಗಿ ಹೋಗ್ಬೇಕು ಹಂಗಾಗತ್ತೆ. ಗುಜ್ ಕೊಟ್ಕೊಂಡಿರೋದ್ರಿಂದ ಸಪೋರ್ಟಿಗೆ ಪರವಾಗಿಲ್ಲ, ಓಡಾಡ್ಕೊಂಡು ಹೋಗ್ತೀವಿ. ಬ್ರೋ ತಂತಿ ಎಲ್ಲ ಕಟ್ತಾರಲ್ಲ ಈ ತರ ಇದಕ್ಕೆಲ್ಲ, ಈಗ ನಿಮ್ ಮೇಲ್ಗಡೆ ನೆಟ್ ಹಾಕಿದ್ದೀರಾ ಅಲ್ವಾ ನೀವು? ಈಗ ತಂತಿ ಎಲ್ಲ ಕಟ್ತಾರೆ ಬ್ರೋ ಇದಕ್ಕೆ, ಅಂದ್ರೆ ಗಿಡ ಇದಾಗಬಾರ್ದು ಅಂತ ತಂತಿ ಕಟ್ತಾರೆ. ನೀವು ಹೊಸ ಒಂಥರ ಏನೋ ಚೆನ್ನಾಗಿ ಇದನ್ನೆಲ್ಲ ಕೋಲ್ಗಳು ಕೊಟ್ಕೊಂಡು ಈ ತರ ಕಟ್ಟಿದ್ದೀರಾ, ಇದರಿಂದ ಏನ್ ಹೆಲ್ಪ್ಫುಲ್ ಆಗುತ್ತೆ? ಗಿಡ ಅಷ್ಟು ಸ್ಟ್ರೆಂತ್ ಇದಾವೆ ಸರ್ ನಮ್ಮವು. ಅಂದ್ರೆ ಬಡ್ಡೆನೆ ನೋಡಿ ಸರ್ ಎಷ್ಟು ಸ್ಟ್ರೆಂತ್ ಆಗಿದಾವೆ, ಎಷ್ಟು ಇದ್ರಾಗಿದ್ದಾವೆ. ಪ್ರತಿಯೊಂದು ಬ್ರಾಂಚಸ್ಸು ಸಹ ಒಂದೊಂದು ಗಿಡದ ಬಡ್ಡೆ ಬಂದಂಗೆ ಬಂದಿದ್ದಾವೆ. ಹಂಗಾಗಿ ಬರೀ ತಂತಿನಲ್ಲಿ ಒಂದು ಗುಜ್ನ ಇಟ್ಕೊಂಡು ಹೋದ್ರೆ ಆಗಲ್ಲ, ನಮಗೆ ಓಡಾಡೋಕ್ಕೂ ಜಾಗ ಆಗಲ್ಲ. ಹಂಗಾಗಿಂದ ಈ ಥರ ಸಿಸ್ಟಮ್ ಮಾಡಿದ್ದೀವಿ. 4 ಗುಜ್ಗಳು ನೆಟ್ಟಿದ್ದೀವಿ. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಸ್ಟೆಪ್ಪು ಸಖತ್ತು ಜಾಸ್ತಿ ಏನಾದರೂ ಬಂದಿದ್ರೆ ಈ ಥರ 2 ಸ್ಟೆಪ್ಪು ಬ್ರಾಂಚಸ್ಸಿಗೆ ಒಂದು ಬ್ರಾಂಚು ಅದು ಬಿದ್ದು ಕೊಂಗೆ ಮುರ್ಕೊಂಡು ಹೋಗ್ಬಾರ್ದಲ್ವಾ, ಅದಕ್ಕೆ ಸಪೋರ್ಟಿವ್ ಆಗಿ ಆ ಥರ ಕುಟ್ಕೊಂಡು ಮಾಡಿದ್ದೀವಿ. ಇದು ಬೆಸ್ಟ್ ಅಂತ. ಬೆಸ್ಟು ಪ್ರತಿ ಸಲನೂ ಈ ಥರನೇ ಮಾಡಿದ್ದೀವಿ ಸರ್. ಅಂದರೆ ಈ ಥರ ಮಾಡೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಸನ್ಲೈಟ್ ಬೀಳೋದ್ರಿಂದ ಇದು ಗಿಡಗಳು ಕಲರು, ಕಾಯಿ ಸೈಜು ಕಲರ್ ಎಲ್ಲ ಇಂಪ್ರೂವ್ ಆಗುತ್ತೆ. ಎಲ್ಲ ಗಿಡ ಒಂದೇ ಕಡೆಗೆ ಮರುಗ್ದಂಗೆ ಆಗ್ತವೆ, ತಗೊಂಬಂದು ಎಲ್ಲ ಒಂದೇ ಕಡೆಗೆ ಹಾಕಿದ್ರೆ ಈ ಥರ ಚೆನ್ನಾಗಿದೆ. ಬ್ರೋ ನೀನು ಆಚೆ ಜನಗಳು ಕೇಳಿ ಡಿಫೆಂಡ್ ಅಪ್ ಅಲ್ಲಿ ಕೆಲಸ ಮಾಡ್ತೀಯ ಅಥವಾ ಡಾಕ್ಟ್ರು ಕನ್ಸಲ್ಟೆನ್ಸಿ ಪ್ರಕಾರ ಕೆಲಸ ಮಾಡ್ತೀವಿ? ಜನಗಳು ಪ್ಲಾಟ್ನ ನಾವು ಬೇರೆ ಕಡೆ ಪ್ಲಾಟ್ನ ವಿಸಿಟ್ ಮಾಡ್ತಿರ್ತೀವಿ, ಬಟ್ ಪ್ರತಿಯೊಂದು ಸ್ಪ್ರೇಗಳಾಗಲಿ ಎಲ್ಲ ಸಜೆಷನ್ ಡಾಕ್ಟರ್ ಬೇಕೇ ಬೇಕಾ ಬ್ರೋ? ಬೇಕು. ಈಗ ಅವ್ರನ್ನ ಓನಾಗೆ ಮಾಡ್ಕೊಂಡು ಹೋಗ್ಬೋದು. ಈಗ ಪ್ರತಿಯೊಬ್ರು ಅಲ್ಲಿ ಹೋದ್ರೆ ಅಂಗಡಿನಲ್ಲಿ ಡಿಫ್ರೆಂಟ್ ಬೇರೆ ಕಂಪ್ನಿ ಪ್ರಾಡಕ್ಟ್ಸ್ಗಳು ಹೋಗ್ತವೆ. ಅವಾಗ ಜನರ ಮೈಂಡ್ ಸೆಟ್ಟಿಗೆ ಇದು ಯಾವುದೋ ನಾನು ಅದು ಮಾಡಿದ್ದೆ ಇದು ಮಾಡಿದ್ದೆ ಅನ್ನೋದಕ್ಕೆ ಪರ್ಫೆಕ್ಟಾಗಿ ಒಂದು ಕಡೆ ಹೋದ್ರೆ ಬೆಸ್ಟ್ ಅಂತ. ಗೈಸ್ ಇವಾಗ ಭರತ್ ಬ್ರೋ ಹೇಳಿರೋ ದಾಳಿಂಬೆ ಬಗ್ಗೆ ಯಾವ ತರ ಮೇಂಟೆನೆನ್ಸ್ ಮಾಡಿದ್ವಿ, ಯಾವ ತರ ಇದಾಗಿತ್ತು ಅಂತ. ಇಷ್ಟೊಂದು ರೆಫರ್ ಮಾಡಿ ಕನ್ಸಲ್ಟೆನ್ಸಿ ಎಲ್ಲ ಯಾರು ಮಾಡ್ತಿದ್ದಾರೆ ಅಂತ ಇವಾಗ ಡಾಕ್ಟ್ರನ್ನು ಸಹಿತ ಪರಿಚಯ ಮಾಡ್ಕೊಳ್ಳೋಣ. ಅವರು ಯಾವ ತರ ಗೈಡೆನ್ಸ್ ಕೊಟ್ರು ಭರತ್ ಬ್ರೋಗೆ ಅಂತ ಡಾಕ್ಟ್ರನ್ ಕೇಳೋಣ. ಇವಾಗ ನಮ್ ಜೊತೆ ಮಾರುತಿ ಡಾಕ್ಟರ್ ಇದ್ದಾರೆ. ಭರತ್ ಬ್ರೋಗೆ ಇಷ್ಟೊಂದು ಅಂದ್ರೆ ಸ್ವಲ್ಪ ಸಪೋರ್ಟಿವ್ ಆಗಿ ಕನ್ಸಲ್ಟೆನ್ಸಿ ಎಲ್ಲ ಯಾವ ತರ ಹೇಳಿದ್ರು ಭರತ್ ಬ್ರೋಗೆ ಅಂತ ತಿಳ್ಕೊಳ್ಳೋಣ. ಡಾಕ್ಟ್ರನ್ನ ಇವಾಗ ಮಾತಾಡ್ಸೋಣ. ನಮಸ್ಕಾರ ಅಣ್ಣ. ಇದು ಈಗ ಭರತ್ ಬ್ರೋ 200 ಗಿಡದಲ್ಲಿ 12 ಲಕ್ಷ ಆದಾಯ ಮಾಡಿದ್ರು. ಅದರಲ್ಲಿ ಎಷ್ಟೋ ಜನ ನಂಬಿಲ್ಲ ರೈತರು, ಹೌದಾ? ಅವರಿಗೆ ಅಡ್ರೆಸ್ ಹೇಳ್ಬಿಡ್ತೀನಿ ಎಲ್ಲಿ ಬರುತ್ತೆ ಅಂತ. ಅಡ್ರೆಸ್ ಹೇಳಿ ಬ್ರೋ. ಇದು ನಿಮ್ದು ಅಡ್ರೆಸ್ ನಮ್ಮೂರು ದೊಡ್ಡಘಟ್ಟ, ಅರಸೀಕೆರೆ ತಾಲೂಕು ದೊಡ್ಡಘಟ್ಟ ಗ್ರಾಮನ. ಭರತ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಇವಾಗ ನೀವು ಅಡ್ರೆಸ್ ಸಹಿತ ಹೇಳಿದೀನಿ, ಬಂದು ಈ ಫ್ಲಾಟ್ನ ಒಂದ್ಸರಿ ನೋಡಿ ಯಾವ ತರ ಮೇಂಟೈನ್ ಮಾಡಿದ್ದಾರೆ ಅಂತ. ಇವಾಗ ಡಾಕ್ಟರ್ ಕನ್ಸಲ್ಟೆನ್ಸಿ ಯಾವ ತರ ಹೇಳಿದ್ರು ಅಂತ ಕೇಳೋಣ. ಇವರು ಭರತ್ ಅಂತ ನಮ್ಮ ಫಾರ್ಮರ್. ಇವರು ಮೊದಲಿಂದಲೂ ಇವ್ರು ಏನೇ ಒಂದು ಆದ್ರೂ ನಮ್ಮನ್ನು ಕೇಳಿಬಿಟ್ಟು ಇವರು ಮಾರ್ಗದರ್ಶನ ತಗೊಂಡು ಇವರು ಬೆಳೆ ತೆಗಿತಾರೆ. ಯಾವಾಗ್ಲೂ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಮಾಡ್ತಾರೆ. ನೀವು ಕೇಳ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ, ನೀವು ಏನೇ ಪ್ರಾಬ್ಲಮ್ಸ್ಗಳು ಮಿಸ್ಟೇಕ್ಸ್ಗಳು ಆಗಲ್ಲ. ನೋಡಿರಿ ಈಗೆಲ್ಲ ಲಾಸ್ಟ್ ಟೈಮ್ ಇವ್ರಿಗೆ ಏನಿಲ್ಲ ಅಂತಂದ್ರು ಒಳ್ಳೆ ರೇಟ್ ಸಿಕ್ತು. ಇಷ್ಟು ಅಂದರೆ ಇವ್ರು ಟೋಟಲ್ ಹಾಕಿದ್ದ ಗಿಡಗಳು ಬಂದ್ಬಿಟ್ಟು 300 ಗಿಡ ಹತ್ತತ್ರ ಹಾಕಿದ್ರು. 300 ಗಿಡದಲ್ಲಿ ಏನಾಯಿತು ಅಂದರೆ ಇವರು ಲಾಸ್ಟ್ ಟೈಮ್ ಮಲ್ಚಿಂಗ್ ಶೀಟ್ ಒಳಗಡೆ ಮಾಡಿದ್ದು, ಮತ್ತು ಸ್ಟಾರ್ಟಿಂಗ್ ಹಂತದಲ್ಲಿ ನೀರು ಬಡ್ಡಿ ಕೊಟ್ಟು ಇವೆಲ್ಲ ವಿಲ್ಟಿಂಗು ಡ್ರೈ ಬ್ಯಾಕ್ಗಳು ಆದಾಗ ಏನಾಯಿತು, ಇವು ಗಿಡಗಳು ಸ್ವಲ್ಪ ಗಿಡಗಳು ಹೋದ್ಮೇಲೆ 200 ಗಿಡ ಉಳ್ಕೊಂಡು 200 ಗಿಡ ಉಳ್ಕೊಂಡು 3ನೇ ಕ್ರಾಪ್ ಇವರಿಗೆ ಏನಿಲ್ಲ ಅಂದರೂ ಒಳ್ಳೆ ಸೆಟ್ಟಿಂಗ್ ಆಯಿತು. ಸುಮಾರು ಏನಿಲ್ಲ ಅಂದರೂ 30ರಿಂದ 40 kg ಒಂದೊಂದು ಗಿಡ ಹಣ್ಣು ತೂಕ ಬಂತು. ಅಲ್ಲಿಗೆ ರೇಟು ಕೂಡ ಆ ವರ್ಷ ಚೆನ್ನಾಗಿತ್ತು. 230 ರೂಪಾಯಿಗಾನಲು ರೇಟ್ ಇದ್ದಿದ್ದರಿಂದ ಆ ವರ್ಷ ಭರತ್ ಅವ್ರಿಗೆ 13 ಲಕ್ಷ 12 ಲಕ್ಷ ಚಿಲ್ಲರೆ ಅಷ್ಟು ದುಡ್ಡು ಆಯ್ತು ಇವರಿಗೆ. ಹೌದಲ್ಲ, ಆಗಿತ್ತಲ್ಲ ಭರತ್? ಅದು ಆದಮೇಲೆ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಒಂದ್ಸತಿ ಅವರಿಗೆ ಲಾಸ್ಟ್ ಟೈಮ್ ಲೈಟಾಗೆ ಬ್ಲೈಟ್ಸು ಒಂದು ಗಿಡದಲ್ಲಿ ಕಂಡಿತ್ತು. ಅದಾದಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬಂದು ಅಷ್ಟೊತ್ತಿಗೆ ಹಣ್ಣು ಹಾರ್ವೆಸ್ಟಿಂಗ್ ಆಯಿತು, ಏನೂ ಪ್ರಾಬ್ಲಮ್ ಅನಿಸಿರಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಅವರಿಗೆ ಯಾವ ಟೈಮಲ್ಲಿ ಇತ್ರೇಲ್ ಮಾಡಬೇಕು, ಯಾವ ಟೈಮಲ್ಲಿ ಏನೇನು ಮಾಡಬೇಕಂತೆಲ್ಲ ಅವರಿಗೆ ಔಷಧಿ ಗೊಬ್ಬರಗಳೆಲ್ಲ ಯಾವ ರೀತಿ ಮಾಡಬೇಕಂತೆಲ್ಲ ನಾವು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದರಿಂದ ನೋಡ್ರಿ ಇವತ್ತಿನ ದಿನಗಳಲ್ಲಿ ಮತ್ತೆ ಅವ್ರದ್ದು ಯಥಾಸ್ತಿ ಅನ್ನಂಗೆ ಮತ್ತೆ ಈಗ 6 ತಿಂಗಳು ಆಯಿತು ಇತ್ರೇಲ್ ಹೊಡೆದು. ಅಂದರೆ ಜನವರಿ 25ರಲ್ಲಿ ಇತ್ರೇಲ್ ಮಾಡಿದ್ದೀವರು. ಜನವರಿ 25ರಲ್ಲಿ ಇತ್ರೇಲ್ ಮಾಡಿ ಟೈಮಿಗೆ ಸರಿಯಾಗಿ ಗೊಬ್ಬರ ಹಾಕಿ ಟೈಮಿಗೆ ಸರಿಯಾಗಿ ಔಷಧಿಯನ್ನು ಸಿಂಪಡಣೆ ಮಾಡ್ಕೊಂಡು
ಫರ್ಟಿಲೈಸರ್ಗಳೆಲ್ಲ ಗೊಬ್ಬರಗಳೆಲ್ಲ ಜ್ಯೂಸಲ್ಲೆಲ್ಲ ಕೊಟ್ಕೊಂಡು ಮಾಡೋದ್ರಿಂದ ಏನೈತೆ ನೋಡ್ರಿ, ಇವತ್ತು ಗಿಡಗಳಂದರೆ ಒಂದು 50-60 kg ಕೊಡುತ್ತೆ ಇದು. ಈಗ ಡ್ರೈಬ್ಯಾಕಲ್ಲಿ ಹೋಗಿ ಕೊನೆಗೆ ಉಳಿದಿರ್ತಕ್ಕಂಥ ಈ ಸತಿ ಕ್ರಾಪಲ್ಲಿ ಇವರಿಗೆ ಒಂದು 130 ಹೆಚ್ಚು ಕಮ್ಮಿ ಅಷ್ಟೇ ಉಳಿದಿದ್ದಾವೆ ಇವ್ರಿಗೆ ಗಿಡ. ಆದರೂ ಇವರು ರೈತರು 130 ಆದರೂ ನಾನು ಮೇಂಟೈನ್ ಮಾಡೋದು ಹೆಂಗೆ ಏನು ಮಾಡಿದರೆ ಏನು ಸಕ್ಸಸ್ ಆಗ್ತೀನೋ ಇಲ್ಲೋ, ಇಷ್ಟು ಕಮ್ಮಿ ಗಿಡನ ಮಾಡಿದರೆ ಯಾರಾದರೂ ಏನು ಅನ್ಕೊಂತಾರೋ ಅಂತ ಗಾಬರಿ ಗೊಂದಲ ಇದ್ದರೂ ಕೂಡ ಇಲ್ಲ ಮಾಡ್ರಿ, ಗಿಡ ದೊಡ್ಡವಿದ್ದಾವೆ, ಕಮ್ಮಿ ಅಂದರೆ ನಿಮಗೊಂದು 5-6 ಬಾಕ್ಸ್ ಆರಾಮಾಗಿ ಬಿಡ್ತೇವೆ ಅಂತೇಳಿ ಅವರಿಗೆ ಮಾರ್ಗದರ್ಶನ ಕೊಡೋದ್ರಿಂದ ಇವರಿಗೆ ನಾವು ಪ್ರೋತ್ಸಾಹ ಮಾಡಿದ್ರಿಂದ ಇವರು ಸಹ ಅವರು ನೀಟಾಗಿ ಮಾಡ್ತಾ ಬಂದರು. ಯಾವ ಟೈಮಿಗೆ ಏನೇನು ಮಾಡಬೇಕು ಎಲ್ಲ ಕೇಳ್ಕೊಂಡು ಮಾಡೋದ್ರಿಂದ ಏನಾಯಿತು, ಇವತ್ತು ಇಷ್ಟು ಹಣ್ಣನ್ನು ಕಂಡು ಇವತ್ತೂ ಕೂಡ ಸಕ್ಸಸ್ಸಲ್ಲಿದ್ದಾರೆ. ಬ್ಲೈಟ್ಸ್ ಬಂದ್ರೂ ಕೂಡ ಇವರು ಇವತ್ತು ಈ ಮಟ್ಟದಲ್ಲಿ ಬೆಳೆ ಚೆನ್ನಾಗಿ ಬಂದಿದೆ. ಯಾವುದೇ ಥರ ಹಣ್ಣು ಡ್ಯಾಮೇಜ್ ಆಗಲಿ ಒಡೆಯೋದಾಗಲಿ ಇದಾಗಲಿ ಇಲ್ಲ. ವಾತಾವರಣ ಸಹ ಈ ಸತಿ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿದೆ. ಆದರೂ ಕೂಡ ನೋಡ್ರಿ ಎಷ್ಟು ಗಿಡ ದೊಡ್ಡವಿದಾವೆ. ಇವು ನೋಡ್ರಿ, ಇಷ್ಟು ಹೈಟಲ್ಲಿರೋ ಗಿಡಗಳು ಕಮ್ಮಿ ಅಂದರೂ ಸುಮಾರು 60 kg ಆರಾಮಾಗೆ ಬರ್ತತೆ. ಇವು ಏನೆಲ್ಲ ಕಮ್ಮಿ ಏನಿಲ್ಲ, ಎಲ್ಲ ಚೆನ್ನಾಗಿದ್ದಾವೆ ಮತ್ತು ಒಳ್ಳೆ ಸೈಜು ಇದ್ದಾವೆ ನೋಡ್ರಿ. ಎಲ್ಲ ಒಳಗಡೆ ಎಲ್ಲ ಹಣ್ಣಿದ್ದಾವೆ, ಇಲ್ಲಿ ಕಾಣಿಸಲ್ಲ ನೋಡ್ರಿ. ಒಳಗಡೆ ಎಲ್ಲ ಹಣ್ಣಿದ್ದಾವೆ, ಸುಮಾರು ಇದ್ದಾವೆ ನೋಡ್ರಿ. ಎಷ್ಟು ಲೋಡ್ ಇದೆ, ಕಟ್ಟಿರೋದೆಲ್ಲ ಆಲ್ರೆಡಿ ಕಟ್ಟಿದ್ರೂ ಕೂಡ ಬಗ್ಗಿದ್ದಾವೆ. ಈ ಗಿಡನೇ 8 ಅಡಿ ಮೇಲಿದ್ದಾವೆ. ಚೆನ್ನಾಗಿದ್ದಾವೆ, ಒಳ್ಳೆ ಸೈಜ್ ಇದ್ದಾವೆ. ಕೆಲವೊಂದೆಲ್ಲ ಒಳಗೆಲ್ಲ ಒಳ್ಳೊಳ್ಳೆ ಸೈಜ್ ಇದ್ದಾವೆ. ಬ್ಯಾಕ್ಟೀರಿಯಲ್ ಡಿಸೀಸ್ ಕಂಟ್ರೋಲಿಗೆ ಬಂದ್ರೆ ಇದು 100 ಗಿಡದ ಒಳಗಡೆ ಬಂದ್ರೂ ಬಿಡಲ್ಲ ಸರ್. ಇದು ಮೇಂಟೈನ್ ಮಾಡ್ತೀವಿ, ಇನ್ನ 2 ವರ್ಷ ಆದ್ರೂ ಮಾಡ್ತೀವಿ. ಇದ್ರಲ್ಲ ಇದೇ ಫ್ಲಾಟ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ಇದೆಲ್ಲ ನೋಡ್ರಿ, ಇದು ಒಳ್ಳೆ ಸೈಜ್ ಇದೆ ಒಳಗಿರೋದು. ಇದು ನೋಡ್ರಿ, ಇದು ಏನ್ ಸೈಜ್ ಇದೆ ನೋಡ್ರಿ. ಇದೆಲ್ಲ ಇದೆ ನೋಡ್ರಿ. ಈ ಗಿಡಗಳು ನೋಡ್ರಿ, ಇವೆಲ್ಲ ಎಷ್ಟು ಲೋಡ್ ಇದಾವೆ. ಪ್ರತಿಯೊಂದು ಅದು ಇದು ಅಂತಲ್ಲ, ಪ್ರತಿಯೊಂದು ಸಹ ನಮಗೆ ಒಳ್ಳೆ ಇಳುವರಿ ಕೊಡೋದ್ರಿಂದ ಏನಾಗುತ್ತೆ, ನಮಗೆ ಗಿಡಗಳು ಕಡಿಮೆ ಆದರೂ ಕೂಡ ಹಣ್ಣುಗಳು ಜಾಸ್ತಿ ಸಿಗುತ್ತೆ. ರೇಟ್ ಕಡಿಮೆ ಆದರೂ ಕೂಡ ನಮಗೇನು 100 ರೂಪಾಯಿ ಸಿಕ್ಕಿದ್ರೆ ನಮಗೇನು ಲಾಸ್ ಆಗಲ್ಲ. ಇದರಲ್ಲಿ ನೆಗ್ಲೆಕ್ಟ್ ಮಾಡ್ದಂಗೆ ನಮ್ಮ ಇವರು ಭರತ್ ಇವರು ಮಾದರಿ ರೈತರಿದ್ದಂಗೆ ಇವರು 130 ಗಿಡನೂ ಸಹ ನಾವು ಮಾಡಬೇಕು ಅನ್ನೋ ಛಲದಿಂದ ಮಾಡಿದ್ದಾರೆ ಪಾಪ. ನೋಡೋಣ ಈ ಒಳ್ಳೆ ಏನು ರೇಟ್ ಸಿಗುತ್ತೆ, ಯಾವ ರೇಟಿಗೆ ಮಾರ್ತಾರೆ, ಈ ಬೆಳೆಯಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ. ಆಮೇಲೆ ಬ್ಲೈಟ್ಸ್ ಕೂಡ ಲೈಟಾಗಿ ಸ್ಟಾರ್ಟ್ ಆದರೂ ಕೂಡ ಅದನ್ನು ನೋಡೋಣ ಬನ್ನಿ. ಬ್ಲೈಟ್ಸ್ ಇವಾಗ ಬ್ಲೈಟ್ಸ್ ಗಿಡ ಯಾವ ತರ ಇರುತ್ತೆ? ಬ್ಲೈಟ್ಸ್ ಗಿಡ ಅಂದ್ರೆ ಅದು ಎಲೆ ಮೇಲೆ ಸಿಕ್ಕಿ ಬರೋದು, ಮತ್ತೆ ಕಾಯಿ ಮೇಲೆ ಕೆಳಗಡೆ ಒಂದು ಏರಿಯಾ ಬಂದಿದೆ ಸರ್, ಓಪನ್ ಆಗೋದು, ಇದೆಲ್ಲ ಆಗ್ತದೆ. ಬ್ಲೈಟ್ಸ್ ಇಂಪಾರ್ಟೆಂಟ್ ಇದು ಬ್ಲೈಟ್ಸ್ ಇದು ಓಪನ್ ಆಗಿದೆ, ಇದು ರೇರ್ ಸ್ವಲ್ಪ ಆಗಿದೆ. ಕಾಣಿಸ್ತಿದೆ ಸರ್, ನಾವು ಕಾಯಿಗೆ ಹಂತಕ್ಕೆ ಬಂದಾಗ ಗೊತ್ತಾಯ್ತು, ಅದು ನೀವು ಎಲೆಗಳ ಹಂತದಲ್ಲೇ ತೋರಿಸಿದ್ ನೋಡ್ರಿ. ಎಲೆ ಮೇಲೆಲ್ಲ ಇದೆಲ್ಲ ಬ್ಲೈಟ್ಸ್, ಇದೆಲ್ಲ ಸಿಂಪ್ಟಮ್ಸ್, ಇದು ಬ್ಲೈಟ್ ಸಿಂಪ್ಟಮ್ಸ್. ಬಟ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಜಾಸ್ತಿ ಇದೆ ನೋಡ್ರಿ. ಈ ಅರಲ್ಲಿ ಇದೆಲ್ಲ ಬ್ಲೈಟ್ಸ್, ಇದೆಲ್ಲ ಬ್ಲೈಟ್ಸ್, ಇದೆಲ್ಲ ಐತಲ್ಲ, ಇದೆಲ್ಲ ಬ್ಲೈಟ್ಸ್ ಇಂದ ಕಾಯಿಗೆ ಹೊಡ್ತಾನೆ ಗಿಡನೇ ಹೋದಂಗೆ. ಇದು ಕಾಯಿ ಮೇಲೆ ಈ ತರ ಚಿಕ್ಕಿ ಬಂದ್ಬಿಟ್ಟು ಕಾಯಿ ಓಪನ್ ಆಗುತ್ತೆ. ಬಟ್ ಭರತ್ ಅವರು ಒಂದು ಸ್ವಲ್ಪ ಸ್ಪ್ರೇಸಸ್ ಎಲ್ಲ ಮಾಡೋದ್ರಿಂದ ಏನಾಯ್ತು, ಆನ್ ಟೈಮಿಗೆ ಇತ್ರೆಲ್ಗೆ ಹೋದ್ರು. ಇತ್ರೆಲ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಮಾಡೋದ್ರಿಂದ ಏನಾಯ್ತು, ಬೆಳೆ ಅಂತ ಏನು ಫೇಲ್ ಆಗಿಲ್ಲ, ನಷ್ಟನೂ ಆಗಿಲ್ಲ ಅವ್ರಿಗೆ. ಬೇರೆ ಗಿಡಕ್ಕೂ ಸಹ ಬಿಲ್ಲ. ಇದು ಅದರಲ್ಲಿ ಜಾಸ್ತಿ ಐತೆ ಆ ಗಿಡದಲ್ಲಿ, ಇದಕ್ಕೆ ಅಷ್ಟಿಲ್ಲ ನೋಡ್ರಿ. ಇಲ್ಲೇ ನೀವು ನೋಡ್ರಿ, ಕಾಣಿಸ್ತದೆ. ಇವೆಲ್ಲ ಸ್ಪ್ರೇ ಮಾಡ್ಕೊಂಡು ಮೇಂಟೈನ್ ಮಾಡ್ತಿದ್ದಾರೆ. ಈ ವರ್ಷ ಯಥೇಚ್ಛವಾಗಿ ಮಳೆನೂ ಆಗ್ಲಿಲ್ಲ, ಸ್ವಲ್ಪ ಕಂಟ್ರೋಲಿಗೆ ಬಂತು. ವೆದರ್ ಕಂಟ್ರೋಲ್ ಆಗಿರೋದ್ರಿಂದ ಡಿಸೀಸ್ ಕಂಟ್ರೋಲಿಗೆ ಬಂತು ನೋಡ್ರಿ. ಇವೆಲ್ಲ ಏನ್ ಲೋಡ್ ಇದಾವೆ, ಇವೆಲ್ಲ ಚೆನ್ನಾಗಿದಾವೆ. ಅಂದ್ರೆ ಅಣ್ಣ, ಇದು ಬ್ಲೈಟ್ಸ್ ಕಂಟ್ರೋಲ್ ಮಾಡಕ್ ಆಗಲ್ವಾ ಗಿಡಕ್ಕೆ ಬಂದ್ರೆ? ಕಂಟ್ರೋಲ್ ಮಾಡ್ಬೋದು, ಬಟ್ ಮಳೆ ಜಾಸ್ತಿ ಆದಾಗ ಕಂಟ್ರೋಲ್ ಆಗಲ್ಲ. ನೀವು ಹಣ್ಣಿ ಬಿಡೋದು ಮುಖ್ಯವಾದ ಟೈಮ್ ನೋಡ್ಕೊಂಡು ಬಿಡಬೇಕಾಗುತ್ತೆ. ಬ್ಲೈಟ್ಸ್ ಸಿಂಟಮ್ಸ್ ಕಾಣೋದು ಯಾವಾಗ ನಮಗೆ? ಬ್ಲೈಟ್ಸ್ ಮಳೆ ಜಾಸ್ತಿ ಆಗಿ, ಇಲ್ಲ ಅಕ್ಕಪಕ್ಕ ಗಿಡಗಳು ಬೇರೆ ಕಡೆ ಪ್ಲಾಂಟ್ ಅಲ್ಲಿ ಇದ್ದಾಗ, ಈ ಕಂಟಿನ್ಯೂಸ್ ಯಾವಾಗ ಸ್ವಾನೆ ಮಳೆ ಕಂಟಿನ್ಯೂಸ್ ಜಿಗಿ ಮಳೆ ಬರುತ್ತೋ ಆವಾಗ ನಮಗೆ ಬರೋ ಚಾನ್ಸಸ್ಸು, ಹರಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೂ ಮುಂಚೆ ಗಿಡಗಳ ನಾವು ತಂದ್ಕೊಂಡು ಹಾಕುವಾಗ ಒಳ್ಳೆಯವನ್ನ ಹಾಕೋಬೇಕಾಗುತ್ತೆ. ಗಿಡದ ಸೆಲೆಕ್ಷನ್ನು ಇಂಪಾರ್ಟೆಂಟ್ ಇರುತ್ತೆ. ಬಟ್ ಇವ್ರದ್ದು ಹೊರಗಳಿಂದ ಬಂದಿರೋದ್ರಾಗಿದ್ರಿಂದ ಇಷ್ಟು ದೊಡ್ಡ ಗಿಡ ಆದರೂ ಕೂಡ ಬ್ಲೈಟ್ಸ್ ಕಂಟ್ರೋಲಲ್ಲಿದೆ ನೋಡ್ರಿ. ಇವೆಲ್ಲ ಗಿಡಗಳು ನೋಡ್ರಿ, ಇವೆಲ್ಲ ಒಳ್ಳೆ ಲೋಡಿಂಗ್ ಇದೆ ನೋಡ್ರಿ. ಇವೆಲ್ಲ ಒಳ್ಳೆ ಚೆನ್ನಾಗಿದ್ದಾವೆ ನೋಡ್ರಿ, ಎಲ್ಲ ಒಂದೇ ಸಮಕ್ಕಿದ್ದಾವೆ. ಬಟ್ ನಮ್ಮ ಭರತ್ ಅವರು ಇಷ್ಟು ಕಮ್ಮಿ ಗಿಡ ಆದರೂ ಅವರು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವ್ರದ್ದು
ಇಲ್ಲ ಸರ್, ಅದರಿಂದ ಅಷ್ಟು ನಂಬಿಕೆ ಕೊಟ್ಟಿದೆ ಗಿಡ. ಪ್ರತಿ ವರ್ಷನೂ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ನಾವು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಬರ್ಬೋದು ಅಂತ, ಅದಕ್ಕಿಂತ ಯಥೇಚ್ಛವಾಗಿನೇ ಗಿಡ ನಮಗೆ ಕೊಟ್ಟಿರೋದ್ರಿಂದ ನಮ್ಮ ಆ ಬಾಂಧವ್ಯ ಹಂಗಿದೆ. ಗಿಡಗಳು ನಾವು ಮಕ್ಳು ಸಾಕ್ದಂಗೆ ನಾವು ಸಾಕ್ತೀವಿ, ಅವು ನಮ್ಮನ್ನ ಅಷ್ಟೇ ನಮ್ಮನ್ನು ನೋಡ್ಕೊಂಡಿದ್ದಾವೆ, ನಾವು ನೋಡ್ಕೊಳೋದಕ್ಕಿಂತ ಹೆಚ್ಚಾಗಿ. ಈಗ 12 ಲಕ್ಷ ಆದಾಯ ಮಾಡಿದ್ರಲ್ಲ, ಅದ್ರಲ್ಲಿ ಖರ್ಚು ಎಷ್ಟು ಬಂದಿತ್ತು ಬ್ರೋ ನಿನಗೆ? 2 ರಿಂದ 2.5 ಲಕ್ಷ ಖರ್ಚಾಗಿತ್ತು ಸರ್. 2 ರಿಂದ 2.5 ಲಕ್ಷ 190 ಗಿಡಕ್ಕೆ, ಸ್ಪ್ರೇಗೆ, ಗೊಬ್ಬರ ಎಲ್ಲಾನು ಸೇರಿ ಕೂಲಿ. ಪ್ರತಿಯೊಂದು ನಾವು ಹಣ್ಣಿಗೆ ಸ್ಟಾರ್ಟಿಂಗ್ ಏನ್ ಬಿಡ್ತೀವಿ ಫಸ್ಟ್ ಮಂತ್ ಇಂದ 6th ಮಂತ್ 7th ಮಂತ್ ಅಂತ ಕಟಾವ್ ಆಗುತ್ತೆ, ಅಲ್ಲಿ ತನಕನು ಪ್ರತಿಯೊಂದು ಗೊಬ್ಬರ ಹಿಡ್ದು, ನಾವು ದನಿನ ಗೊಬ್ಬರ ಹಾಕ್ತಿವಲ್ಲ ಅದು, ಬೇವಿನ ಹಿಂಡಿ, ಅದರಿಂದ ಹಿಡ್ದು ಕೆಮಿಕಲ್ ಫರ್ಟಿಲೈಸರ್ಸ್, ಸ್ಪ್ರೇಗಳು ಎಲ್ಲದ್ರಿಂದ ಹಿಡ್ದು ಝೀರೋ ಇಂದ ಲೇಬರ್ಸ್ ಕಾಸ್ಟ್ ಏನ್ ಬರುತ್ತೆ ಎಲ್ಲ ಸೇರಿ 2.5 ಲಕ್ಷ ಬಂದಿತ್ತು. 12.5 ಲಕ್ಷನೇನ ಕಾಯಿ ಕುಯ್ದ್ವಿ. ಒಂದು 10 lakhs ಪ್ರಾಫಿಟ್ ಆದಂಗೆ ಆಯ್ತು. ಅದ್ರಿಗೆ ಒಂದು 2.5 ಲಕ್ಷ ಖರ್ಚಾಗಿತ್ತು. ಪ್ರತಿ ಹಂತದಲ್ಲೂ ಗಿಡ ದೊಡ್ಡವಾಗ್ತಾ ಆಗ್ತಾ ಇನ್ವೆಸ್ಟ್ಮೆಂಟ್ ಅಂತೂ ಅಷ್ಟೇ ಆಗ್ತಾ ಇದೆ, ಹತ್ರ 2 ಒಳಗಡೆ ಈ ತರ ಆಗ್ತಾ ಇದೆ. ಆದಾಯನೂ ಹಂಗೆ ಬರ್ತಾ ಇದೆ. ಬಟ್ ಈ ಸಲ ನೋಡ್ಬೇಕು ಈ ಮಾರ್ಕೆಟಿಂಗ್ ಹೆಂಗ್ ಸಿಗುತ್ತೆ ಅದ್ರ ಮೇಲೂ. 130 ಗಿಡ ಇದಾವೆ, ಬಂದ್ರೆ ಪ್ರಾಫಿಟ್ ಈ ಸಲನು 10 lakhs ನಿಯರ್ ಆಗ್ಬಹುದು. ಏನಾದ್ರು ಈಗಿರೋ ರೇಟ್ ಅಲ್ಲೂ ಒಂದ್ ಸ್ವಲ್ಪ ಡೌನ್ ಇದೆ ರೇಟ್, ಬಟ್ ಗಿಡ ಕಾಯಿ ಚೆನ್ನಾಗಿ ಹಿಡಿದಿದೆಯಲ್ಲ, ಚೆನ್ನಾಗಿ ಹಿಡಿದಿದೆ. ಮಾರ್ಕೆಟ್ ಇಂಪ್ರೂವ್ ಆದ್ರೆ ರೀಚ್ ಆಗ್ಬೋದು, ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು. ಹೋದ್ಸತಿ ನಿಮಗೆ ಒಂದ್ 4 ರಿಂದ 5 bucks ಸಿಕ್ಕಿತ್ತಲ್ಲ ಒಂದೊಂದ್ ಗಿಡ? ಒಂದೊಂದ್ ಗಿಡ ಅಷ್ಟು ಸಿಕ್ಕಿತ್ತು ಅವರೇಜ್. ಈ ಸರಿ ಒಂದ್ 5 ರಿಂದ 6 ಎಕ್ಸ್ಪೆಕ್ಟೇಷನ್ 5 ರಿಂದ 6 ಅಂತೂ ಪಕ್ಕ ಐತೆ. ಅದ್ ಹೇಳದ್ನಲ್ಲ ಸರ್, ತಗೊಂಡ್ ಬಂದು ರಾಶಿ ಮಾಡಿ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಮಾಡಿದ್ಮೇಲೆ ಅವಾಗ ಗೊತ್ತಾಗುತ್ತೆ. ನಾವು ಕಾಯಿ ಸುರಿದ್ಮೇಲೆ ಆ ಕಾಯಿ ಕಲರ್ ಈಗ ಕಾಣಿಸೋದೇ ಇಲ್ಲ, ಒಳಗಡೆ ತುಂಬಾ ಕಲರ್ ಶೈನಿಂಗ್ ಕಾಯಿಗಳೆಲ್ಲ ಇರ್ತವೆ, ಅದೆಲ್ಲ ರಾಶಿ ಹಾಕಿದ್ಮೇಲೆ ಗೊತ್ತಾಗೋದು. ಆಯ್ತು, ಸಿಗೋಣ, ಬರ್ಲಾ?